ಅಲ್ಲಯ್ಯ, ಫೋನ್ ಮಾಡಿ ಬರಕ್ ಹೇಳಿ ಇಲ್ಲಿ ಬಂದು ಮೌನವಾಗಿ ನಿಂತ್ಕೊಂಡ್ರೆ ಏನರ್ಥ? ಅತ್ತಿಗೆ, ನೀವು ಮನೆ ಕಡೆ ಹೆಣ್ ಕೇಳಕ್ ಬಂದಾಗ ನನ್ನ ಬಾಯಿ ಜಾರ್ ಮಾತಾಡ್ಬಿಟ್ಟೆ. ಹೆಣ್ಣು ಹೆತ್ತೋರ್ ಸಂಕಟ ನಿಮ್ಗೆ ಗೊತ್ತು, ದಯವಿಟ್ಟು ಕ್ಷಮಿಸಿ. ಪರವಾಗಿಲ್ಲ ಸುಧಾ, ಹೇಳು. ಸಾಕ್ಷಿನ ವಿಕ್ರಮ್ ಕೊಡೋದಕ್ಕೆ ಸುಧಾ ಒಪ್ಕೊಂಡ್ಬಿಟ್ಲು. ಅಲ್ಲಯ್ಯ, ನೀವಿಬ್ರು ಚೆನ್ನಾಗಿ ಯೋಚನೆ ಮಾಡಿ ನಿರ್ಧಾರಕ್ಕೆ ಬಂದಿದ್ದೀರಾ. ಹೌದು ಮೇಷ್ಟ್ರೆ, 1ಕ್ಕೆ 10 ಸಲ ಯೋಚನೆ ಮಾಡಿದ್ಮೇಲೆನೆ ನನ್ನ ಮಗಳನ್ನ ನಿಮ್ಮ ಮಗನ್ ಕೊಡ್ಬೇಕಂತ ನಿರ್ಧಾರ ಮಾಡಿದ್ದೀನಿ. ಆದ್ರೆ ಅದಕ್ಕೆ ನನ್ನ ಕಡೆಯಿಂದ 2 ಕಂಡೀಷನ್ ಇದೆ. 2 ಕಂಡೀಷನಾ? ಏನ್ ಸುಧಾ ಅದು? ಅದು ಮೊದಲನೇ ಕಂಡೀಷನ್, ವಿಕ್ರಮ್ ರೌಡಿಸಮ್ನ ಬಿಡಬೇಕು, ನಮ್ಮಲ್ಲಿ ಒಬ್ಬ ಅನ್ನೋ ಥರ ಬದುಕಬೇಕು. ಸುಧಾ, ಇದ್ರ ಬಗ್ಗೆ ಏನು ಯೋಚನೆ ಮಾಡಬೇಡ. ನಾನು ಹೇಗಾದರೂ ಮಾಡಿ ವಿಕ್ರಮ್ನ ಅಲ್ಲಿಂದ ಹೊರಗೆ ತರ್ತೀನಿ. ನಾನು ನಿನ್ನ ಮೊದಲನೇ ಕಂಡೀಷನ್ಗೆ ಗ್ಯಾರಂಟಿ ಕೊಡ್ತೀನಿ. ನಿನ್ನ 2ನೇ ಕಂಡೀಷನ್ ಏನು ಅಂತ ಹೇಳು. ನನ್ನ 2ನೇ ಕಂಡೀಷನ್ಗೆ ನೀವು ಒಪ್ತಿರೋ ಇಲ್ವೋ ಗೊತ್ತಿಲ್ಲ ನನಗೆ. ಅಯ್ಯಯ್ಯೋ, ನೀನು ಏನು ಕಂಡೀಷನ್ ಹಾಕಿದ್ರು ನಮ್ದೇನು ಅಭ್ಯಂತರ ಇಲ್ಲ. ಆದರೂ ಕುತೂಹಲ ಕೇಳ್ತಾ ಇದ್ದೀನಿ, ಏನು ನಿನ್ನ ಕಂಡೀಷನು? ನನ್ನ 2ನೇ ಕಂಡೀಷನ್, ಮದುವೆ ಆದ್ಮೇಲೆ ವಿಕ್ರಮ್ ನಮ್ಮ ಮನೆ ಅಳಿಯಾಗಿ ಬರಬೇಕು. ಸುಧಾ, ಏನ್ ಕಂಡೀಷನ್ ಅಂತ ಹೇಳ್ತಾ ಇದೆಯೇ? ಇದನ್ನ ಯಾರಾದ್ರೂ ಒಪ್ಪೋದಕ್ಕೆ ಸಾಧ್ಯನಾ? ಮೇಷ್ಟ್ರು ಜಗನ್ನಾಥ್ ಅವ್ರ ಮಗ ಅಳಿಯನಾಗಿ ನಮ್ಮನೆಗೆ ಬರೋದಾ? ನೀವು ಸ್ವಲ್ಪ ಹೊತ್ತು ಸುಮ್ಮನೆ ನಿಂತ್ಕೊಳ್ತೀರಾ? ಅತ್ತಿಗೆ, ಇಷ್ಟು ವರ್ಷದಿಂದ ನೀವು ಅವನ್ನ ಬದಲಾಯಿಸಕ್ ನೋಡ್ತಾ ಇದ್ದೀರಾ, ಅದರಿಂದ ಏನಾದ್ರೂ ಪ್ರಯೋಜನ ಆಯ್ತಾ? ಅದೇ ನಮ್ಮ ಮನೆಗೆ ಅಳಿಯನಾಗಿ ಬಂದ ಅಂತ ಇಟ್ಕೊಳ್ಳಿ, ಅವನನ್ನ ಹೇಗ್ ಪಳಗಿಸ್ಬೇಕೋ ನನಗೆ ಗೊತ್ತು. ಹೊಟ್ಟೆ ಬಟ್ಟೆ ಕಟ್ಟಿ 30,000 ಚಿನ್ನ ಕೂಡಿಟ್ಟಿದ್ದೀನಿ ನನ್ನ ಮಗಳಿಗೆ. ನೀವು ನನ್ನ ಕಂಡೀಷನ್ಗೆ ಒಪ್ಪೋದಾದ್ರೆ ನೀವು ಹೇಳಿದ ಮುಹೂರ್ತದಲ್ಲೇ ನಮ್ಮ ಸಾಕ್ಷಿನ ವಿಕ್ರಮ್ಗೆ ದಾರೆ ಎರೆದು ಕೊಡ್ತೀವಿ. ನನ್ನ ಮಗಳು ನಿಮ್ಮ ಮಗನ್ನ ಇಷ್ಟಪಡ್ತಿದ್ದಾಳೆ ಅಂತ ಒಂದೇ ಒಂದು ಕಾರಣಕ್ಕೆ ಇಲ್ಲಿವರೆಗೂ ಬಂದಿದ್ದೀವಿ. ಇಲ್ಲಾಂದ್ರೆ ಅವನಿಗೆ ಯಾರು ಹೆಣ್ಣು ಕೊಡ್ತಾರೆ ನೀವೇ ಹೇಳಿ? ಒಬ್ಬ ರೌಡಿಗೆ ಹೆಂಡತಿ ಅನ್ಸ್ಕೊಂಡು ಅವಳು ಯಾವಾಗ ವಿದ್ವೆ ಆಗ್ತಾಳೋ ಅಂತ ಭಯದಿಂದ ಮಗಳು ಅಳಿಯ ಕಣ್ಮುಂದೆ ಇದ್ರೆ ಒಂಥರ ಧೈರ್ಯ ಅನ್ನೋ ಕಾರಣಕ್ಕೆ ಮನೆ ಅಳಿಯ ಆಗ್ಲಿ ಅಂತ ಹೇಳ್ತಾ ಇರೋದು. ನನ್ನ ಮನಸ್ಸಿನ ಭಾವನೆ ನಾನು ಹೇಳ್ಬಿಟ್ಟೆ, ನಿರ್ಧಾರ ನಿಮಗೆ ಬಿಟ್ಟಿದ್ದು. ಆದ್ರೆ ಮದುವೆ ಮಾಡೋಣ, ಇಲ್ಲಾಂದ್ರೆ ಬೇಜಾರು ಮಾಡ್ಕೋಬೇಡಿ. ಬರ್ತೀನಿ. ಸುಧಾ, ನೀನು ಹೇಳಿದ 2 ಷರತ್ತುಗಳಿಗೆ ನನ್ನ ಒಪ್ಪಿಗೆ ಇದೆ. ಅತ್ತಿಗೆ, ನನ್ನ ಮಗ ಎಲ್ಲರ ಥರ ಆಗ್ಬೇಕು ಸುಧಾ. ಹೆಂಡತಿ ಮಕ್ಕಳು ಸಂಸಾರ ಅಂತ ಸಂತೋಷವಾಗಿರ್ಬೇಕು. ಅದಕ್ಕೋಸ್ಕರ ನಾನು ಏನ್ ಬೇಕಾದ್ರೂ ಮಾಡ್ತೀನಿ. ನೀನು ಹೇಳಿದ ಕಂಡೀಷನು ನನ್ನ ಮನ್ಸಿಗೆ ನೋವು ಕೊಡ್ತಿದ್ದೆ ನಿಜ. ಆದ್ರೆ ನೀನು ಹೇಳ್ದ ಹಾಗೆ ಮಾಡಿದ್ರೆ ನನ್ನ ಮಗನ ಜೀವನ ಸರಿ ಹೋಗುತ್ತೆ. ನಂಗಷ್ಟು ಸಾಕು ಸುಧಾ. ನಾನು ನಿಂಗೆ ಮಾತು ಕೊಡ್ತಾ ಇದ್ದೀನಿ ಸುಧಾ, ಮದುವೆ ಮುಗ್ದ ಮರುಕ್ಷಣನೇ ನೀನು ನನ್ನ ಮಗನ್ನ ಕರ್ಕೊಂಡು ನಿಮ್ಮ ಮನೆಗೆ ಹೋಗ್ಬಹುದು. ಚಿಕ್ಕ ಹುಡುಗನಿಂದನೂ ನೀನು ಅವನನ್ನ ನೋಡಿದ್ಯಾ. ಸಂಬಂಧದಲ್ಲಿ ನೀನು ಅತ್ತೆ ಆದರೂ ಅವನಿಗೆ ಅಮ್ಮನ ಥರಾನೆ. ನೀನು ವಿಕ್ರಮ್ಗೆ ನಿಮ್ಮ ಮನೆಗೆ ಕರ್ಕೊಂಡು ಹೋಗೋದ್ರಿಂದ ನನ್ಗೆ ಯಾವ ಅಭ್ಯಂತರನೂ ಇಲ್ಲ. ಅವ್ನಿಗೆ ಹೇಗೆ ಬೇಕಾದರೂ ತಿದ್ದು ಸರಿಪಡಿಸು. ಒಟ್ಟಿನಲ್ಲಿ ನನ್ನ ಮಗ ಸರಿ ಹೋಗ್ಬೇಕು, ಹಂಗಷ್ಟೇ ಸಾಕು. ಅತ್ತಿಗೆ, ನಾನು ಹೀಗೆ ಕೇಳ್ತಾ ಇದ್ದೀನಿ ಅಂತ ತಪ್ಪು ತಿಳ್ಕೊಬೇಡಿ. ಮದುವೆ ಆಗೋವರೆಗೂ ಕಾದು ಆಮೇಲೆ ಉಲ್ಟಾ ಹೊಡಿಯಲ್ಲ ತಾನೆ. ಕೊಟ್ಟ ಮಾತನ್ನ ಉಳಿಸ್ಕೊಳ್ಳೋದಕ್ಕೋಸ್ಕರ ಪ್ರಾಣ ಕೊಡೋಕ್ಕೂ ಹೇಸೋಳಲ್ಲ. ಅಂಥ ಪರಂಪರೆಯಲ್ಲಿ ಬದುಕ್ತಾ ಇರೋಳು ನಾನು. ಜಗನ್ನಾಥ್ ಮೇಷ್ಟ್ರ ಹೆಂಡತಿ.
ಅದು ನಿಂಗೆ ಸಾಲಿಲ್ಲ ಅಂದರೆ ಇಲ್ಲಿರೋ ದೇವರ ಮೇಲೆ ಪ್ರಮಾಣ ಮಾಡಿ ಹೇಳ್ತಾ ಇದ್ದೀನಿ. ನೀನು ಹೇಳಿರೋ 2 ಷರತ್ತುಗಳನ್ನು ಒಪ್ಪಿ ನಾನು ಮಾತು ಕೊಡ್ತಾ ಇದ್ದೀನಿ. ವಿಕ್ರಮ್ ನಿಮ್ಮ ಮನೆ ಅಳಿಯಾಗಿ ಬರೋದಕ್ಕೆ ನಂಗೆ ಯಾವ ಆಕ್ಷೇಪನೂ ಇಲ್ಲ. ಅಯ್ಯೋ, ಇಷ್ಟು ಸಾಕು ನನಗೆ. ನನ್ನ ಶಕ್ತಿನ ಮೀರಿ ಡಾಮ್ ದೋಮ್ ಅಂತ ಮದುವೆ ಮಾಡಿಸ್ತೀನಿ. ಮೇಡಮ್ ಅವ್ರು ಸ್ಮೈಲ್ ಮಾಡ್ತಿದ್ದಾರೆ ಅಂದರೆ ಅವರಿಗೆ ಈ ಜಾಗ ಇಷ್ಟ ಆಯಿತು ಅಂತ. ವೇದ, ನಿನಗೊಂದು ಸೈಂಟಿಫಿಕ್ ರೀಸನ್ ಕೊಡ್ಲಾ? ಏನಪ್ಪ ಅದು? ಯಾವುದೇ ಮನುಷ್ಯ ಆಗಲಿ ಒಂದು ಹೊಸ ಜಾಗಕ್ಕೆ ಬಂದಾಗ ಮೊದಲು ಅವ್ನ ನೋಟ ಬದಲಾಗುತ್ತೆ. ದಿನ ನೋಡೋ ಆ ರೂಟಿನಿಂದ ಹೊರಗೆ ಬರೋ ಅವನಿಗೆ ಎಲ್ಲವೂ ಹೊಸದಾಗಿ ಕಾಣೋದ್ರಿಂದ ಸಹಜವಾಗಿ ಆ ಜಾಗದ ಬಗ್ಗೆ ಹೆಚ್ಚಾಗಿ ತಿಳ್ಕೊಬೇಕು ಅನ್ನೋ ಕುತೂಹಲ ಇರುತ್ತೆ. ಇದನ್ನೇ ಎಕ್ಸ್ಪ್ಲೋರಿಂಗ್ ಅನ್ನೋದು. ನೋಡ್ತಾ ನೋಡ್ತಾ ಅವನ ಜೀವನದಲ್ಲಿರೋ ಎಲ್ಲ ಕಷ್ಟಗಳು, ಎಲ್ಲ ಟೆನ್ಷನ್ಗಳು ದೂರ ಆಗ್ತಾ ಹೋಗುತ್ತೆ. ಅವನಲ್ಲೇನೋ ಒಂದು ಹೊಸ ಉತ್ಸಾಹ ಬರುತ್ತೆ. ಎಲ್ಲೋ ಕಳ್ಕೊಂಡಿರೋ ಒಂದು ಕಾನ್ಫಿಡೆನ್ಸು ಮತ್ತೆ ಬರುತ್ತೆ. ನೋಡ್ಕೊಳ್ಳೋಣ ಬಿಡೋ ಅನ್ನೋ ಒಂದು ಪಾಸಿಟಿವಿಟಿ ಅವನಲ್ಲಿ ಉಂಟಾಗತ್ತೆ. ಅದಕ್ಕೆ ರಜೆ ಅಂತ ಬಂದಾಕ್ಷಣ ಎಲ್ಲರೂ ವೆಕೇಷನ್ ಅಂತ ಹೊರಟ್ಬಿಡೋದು. ಈಗ ನಿನಗೂ ಅದೇ ಆಗ್ತಿರೋದು. ಚೇರಪ್ ವೇದ, ಸಮುದ್ರದ ಅಲೆಗಳ ಗುರಿ ತೀರ, ನಮ್ಮ ಗುರಿ ಸಂತೋಷ. ಯು ಶುಡ್ ಆಲ್ವೇಸ್ ಫೈಂಡ್ ಯುವರ್ ಹ್ಯಾಪಿನೆಸ್. ನೀವು ಲಾಯರ್ ಆಗೋ ಬದಲು ಒಂದೊಳ್ಳೆ ಮೋಟಿವೇಶನಲ್ ಸ್ಪೀಕರ್ ಆಗಿದ್ರೆ ಇನ್ನೂ ತುಂಬಾ ದೊಡ್ಡ ಹೆಸರು ಮಾಡ್ತಿದ್ರಿ. ವೇದ, ಆ ಕರ್ಚೀಫ್ನ ಯಾಕೆ ಇಲ್ಲೂ ಕಟ್ಕೊಂಡು ಬಂದಿದ್ಯಾ? ಇಂಥ ಸೆರೆಲ್ ಎನ್ವೈರ್ಮೆಂಟಲ್ಲಿ ಆ ಥರ ಎಲ್ಲ ಕಟ್ಕೊಂಡ್ರೆ ಜನ ಒಂಥರ ನೋಡ್ತಾರೆ. ಬೇಡ, ತೆಗೆದ್ಬಿಡು ಅದನ್ನು. ಪ್ರೀತಮ್, ಅಲ್ಲೋಡಿ ಟೋಪಿ ಹಾಕೊಂಡು ಹೇಗೆ ಹೋಗ್ತಿದ್ದಾರೆ ಅಂತ. ಹಾಗೆ ಇದನ್ನು ಫ್ಯಾಷನ್ ಅಂತಾನೆ ಕನ್ಸಿಡರ್ ಮಾಡಿ. ಈ ಪ್ರೀತಮು ಕೋರ್ಟಲ್ಲಿ ಜಡ್ಜ್ ಮುಂದೆನೇ ಸೋಲಲ್ಲ. ಅದೇ ಪ್ರತಿ ಸಲ ಈ ವೇದ ಅನ್ನೋ ಜಡ್ಜ್ ಮುಂದೆ ಸೋಲ್ತಾನೆ ಇರ್ತಾನೆ. ಸರಿ, ಬಾ ಹೋಗೋಣ. ಒಂದು ನೆನಪಿನ ಖರ್ಚೀಫು ದರಿದ್ರ ತುಂಬ ಇರಿಟೇಟ್ ಮಾಡ್ತಾ ಇದೆ ನನಗೆ. ಏನು ಮಾಡಲಿ? ಪ್ರೀತಾ, ಅಯ್ಯೋ ಪ್ರೀತಮ್, ಏನಾಯ್ತು? ಆ ಮುಳ್ಳಿನ ಗಿಡ ತಾಕ್ಬಿಡ್ತು ವೇದ. ಅಯ್ಯೋ, ಏನ್ ಮಾಡಿದೆ ಇವಾಗ? ವೇದ, ಆ ಖರ್ಚೀಫಲ್ಲಿ ಕಟ್ಟು ವೇದ, ಬ್ಲಡ್ ನಿಲ್ಲುತ್ತೆ. ಸರಿ. ಏನು ಯೋಚನೆ ಮಾಡ್ತಿದ್ದೆ ವೇದ? ಬೇಗ ಕಟ್ಟು ವೇದ. ಪ್ರೀತಮ್, ಕಾರ್ ಕೀ ಕೊಡಿ. ಕಾರ್ ಕೀನ ಯಾಕೆ? ಕೊಡಿ 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 ಪ್ರೀತಮ್. ಒಂದು ನಿಮಿಷ. ಆ ಕಿತ್ತೋದ್ ಖರ್ಚಿಸ್ನ ಕಟ್ಟು ಅಂದ್ರೆ ಕಾರ್ ಕೀ ತಗೊಂಡು ಎಲ್ಲಿಗೆ ಹೊಟ್ಲು ಹೇಳು?